ಬ್ಯಾಂಕ್ ಜನಾರ್ದನ್ ಅವರ ಮೂರನೇ ಮಗಳು ಸೋನಾ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತೀನಿ ಬನ್ನಿ. ಅವರು ಹೋದಾಗ ಪುಟ್ಟ ಮಕ್ಕಳು ಒಂದು ಎಲ್ಲರಿಗೂ ಎಲ್ಲ ಮಕ್ಕಳು ಸೇಮೇ, ಆದರೆ ಮನೆಯಲ್ಲಿ ಕಿರಿ ಮಗಳಿಗೆ ಇನ್ನೊಂದಿಷ್ಟು ಜಾಸ್ತಿ ಪ್ಯಾಂಪರ್ ಇರುತ್ತೆ. ಎಷ್ಟು ಬೇಜಾರು? ಹೌದು, ನಾನು ತುಂಬ ಇಷ್ಟ ನನಗೆ ಕಂಡ್ರೆ ಅವರಿಗೆ. ಎಲ್ಲ ಟೈಮಲ್ಲೂ ನನಗೆ ಕೂಗ್ತಾಯಿದ್ರು. ಅವರು ಪರ್ಸ್ನಲ್ ಕೆಲಸ ಏನಿದ್ರು ಫಸ್ಟು ನಮ್ಮ ಅಕ್ಕಂದ್ರಿಗೆಲ್ಲ ಸೋನಿ ಬಂದ್ಲಾ ಅಂತಲೇ ಕೇಳ್ತಾಯಿದ್ರು. ಹಾಸ್ಪಿಟ್ಲಲ್ಲೂ ಅಷ್ಟೇ, ಯಾವಾಗ ಅಡ್ಮಿಂಟ್ ಆದ್ರೂ ಫಸ್ಟು ನನ್ನನ್ನು ಕೇಳ್ತಾಯಿದ್ರು, ಸೋನಿಗೆ ಹೇಳಿದ್ರಾ ಅಂತ ಹೇಳ್ಬಿಟ್ಟು. ಎಲ್ಲ ಕೆಲಸ ನನ್ನ ಹತ್ರನೇ ಮಾಡಿಸ್ಕೊಳ್ಳೋರು. ಅವರಿಬ್ಬರ ಹತ್ರ ಹೇಳೋಕ್ಕಿಂತ ಮುಂಚೆ ಅವರಿಬ್ಬರು ಇದ್ರೂ ಸೋನಿ ಕರಿ ಅಂತ ಏನೋ ಹೇಳ್ತಾಯಿದ್ರು. ನನ್ನ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದರು ಅಪ್ಪ. ನೀವೇ 3 ತಿಂಗಳ ಹಿಂದೆ ಶೂಟಿಂಗ್ ಕರ್ಕೊಂಡು ಹೋಗಿದ್ರಂತೆ ಅವರನ್ನು. ಯಾವ ಸಿನಿಮಾ? ಯಾವುದು ನನಗೂ ನೆನಪಾಗ್ತಾ ಇಲ್ಲ. ಯಾವುದು ಅದು ಹಳ್ಳಿ ಇದು ಹೋಗಿದ್ವಿ, ಒಂದು ದಿವಸದ್ದು ಅಷ್ಟೇ. ಅದೇ ಇವರೆಲ್ಲ ಸ್ವಲ್ಪ ಬ್ಯುಸಿ ಇದ್ದರು ಅಂತ ಹೇಳ್ಬಿಟ್ಟು ಜೊತೇಲಿ ಯಾರೂ ಇರಲ್ಲ. ಅವ್ರಿಗೆ ಸ್ವಲ್ಪ ಕಾಲು ನೋವಿತ್ತು, ಅದಕ್ಕೆ ನಾನೇ ಕರ್ಕೊಂಡು ಹೋಗಿದ್ದೆ. ಕೆಲವು ಸಲ ನಮ್ಮ ತಮ್ಮ ಕರ್ಕೊಂಡು ಹೋಗ್ತಾಯಿದ್ದ ಬ್ಯುಸಿ ಇದ್ದಾಗ. ಅದು ಲಾಸ್ಟ್ ಅನಿಸುತ್ತೆ ಅವರು ಶೂಟಿಂಗ್ ಹೋಗಿದ್ದು. ಅದು ಹೋಗಿ ಬಂದಮೇಲೆ ಚಿಕ್ಕ ಪುಟ್ಟ ಫಂಕ್ಷನ್ ಅಟೆಂಡ್ ಮಾಡಿದರು, ಬಟ್ ಶೂಟಿಂಗ್ ಅದೇ ಲಾಸ್ಟ್ ಅನಿಸುತ್ತೆ. ನಿಮ್ಗೆ ಯಾವ್ದು ಇಷ್ಟ ಅಪ್ಪನ ಸಿನಿಮಾ? ಎಲ್ಲ ಇಷ್ಟ, ನಾನು ಎಲ್ಲ ನೋಡ್ತಾಯಿದ್ದೆ. ಅವ್ರ ಜೊತೆ ಪ್ರೊಜೆಕ್ಷನ್ ಇದ್ದಾಗ ನಾನು ಚಿಕ್ಕದ ಮೊದಲಿಂದನೂ ಅವ್ರ ಜೊತೆ ನಾನು ಹೋಗ್ತಾಯಿದ್ದೆ ನೋಡೋದಕ್ಕೆ. ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಹೋಗೋದು ಬಿಟ್ಟಿದ್ವಿ. ಬಟ್ ಸ್ಟಾರ್ಟಿಂಗಲ್ಲೆಲ್ಲ ಪ್ರೊಜೆಕ್ಷನ್ ಇದ್ದಾಗ ಫಿಲಮ್ದೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ನನಗೆ ಜೊತೆಯಲ್ಲಿ. ಮನೇಲಿ ಹೆಂಗೆ ಅವರು? ಯಾಕಂದರೆ ನಾವು ತೆರೆ ಮೇಲೆ ನೋಡಿರೋದೆಲ್ಲ ಹಾಸ್ಯ ಪ್ರಧಾನ, ನಗಿಸೋದು. ಹಾಗೇ ಇದ್ದರು ಮನೆಯಲ್ಲಿ. ಎಲ್ಲರ ಜೊತೆನೂ ಕ್ಲೋಸ್ ಆಗಿದ್ದರು, ಖುಷಿಯಾಗಿದ್ದರು. ಎಲ್ಲ ತಮಾಷೆ ಮಾಡಿಕೊಂಡೇ ಇರ್ತಾಯಿದ್ವಿ. ಫ್ರೆಂಡ್ಲಿ ಆಗಿದ್ದರು ಎಲ್ಲರ ಜೊತೆನೂ. ಫ್ರೆಂಡ್ಲಿಯಾಗೆ ಮಾತಾಡ್ತಾಯಿದ್ವಿ. ಅಪ್ಪ ಎಲ್ಲ ಟಿ ವಿ ನೋಡಿಕೊಂಡು ಮನೆಯಲ್ಲಿದ್ದಾಗಂತೂ ಚೆನ್ನಾಗಿ ಒಟ್ಟಿಗೆ ಎಲ್ಲ ಸೇರ್ಕೊಂಡ್ಬಿಟ್ರೆ ಅಕ್ಕಂದರು ನಮ್ಮ ಮಕ್ಕಳು ಎಲ್ಲ ಏನು ಬೇಕಾದ್ರೂ ತರಿಸಿ, ನಾವು ಬರ್ತೀವಿ ಅಂದ್ರೇ ನಮಗೇನೇನು ಇಷ್ಟ ಎಲ್ಲ ತರಿಸಿಟ್ಬಿಡೋರು ಅವರು. ತಿನ್ನೋದಕ್ಕಾಗಲಿ ಅದು ಏನು ಅರೇಂಜ್ ಮಾಡಬೇಕು ನಾವು ಬಂದರೆ ಎಲ್ಲ ಅರೇಂಜ್ ಮಾಡಿ ಇಡೋರು ಮನೆಯಲ್ಲಿ. ಬೇಕ್ರಿಯಿಂದ ಏನು ಬೇಕು ಅದು ತರಿಸೋದು, ಬಂದಿದ್ದ ತಕ್ಷಣ ಏನಾದರೂ ಬೇಕಿದ್ರೆ ಆರ್ಡ್ರ್ ಮಾಡಿ ಅನ್ನೋದು, ಇಲ್ಲ ಮನೆಯಲ್ಲೇ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಚೆನ್ನಾಗಿತ್ತು. ಪಾಪ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರು ಆಗೋಯ್ತು. ಆರೋಗ್ಯದಲ್ಲಿ ಏರ್ಪೇರು ಆದ್ರೂ ಪಾಪ ಸುಧಾರಿಸ್ಕೊಂಡು ಬರ್ತಾಯಿದ್ರು. ಈ ಸಲನೇ ಅವ್ರ ಟೈಮೇ ಆಗಿತ್ತು ಏನೋ ಪಾಪ ಹೊರಟೋದ್ರು. ಇವತ್ತೇ ಕಾರ್ಯ ಎಲ್ಲ ಮಾಡಬೇಕು ಅಂತಿದ್ದೀರಾ? ಅಂತಿಮ ಕಾರ್ಯ ಇವತ್ತೇ ಮುಗಿಸ್ಬೇಕು ಅಂತಿದ್ವಿ. ಥ್ಯಾಂಕ್ಸ್. ಸೊ ಇದು ಸೋನು ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.